ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಅಂದ್ರೂ ಆಲ್ರೆಡಿ 10 ಗಂಟೆ ಆಗಿದೆ. ಎದ್ದಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಟ್ರೈನಿಂಗ್ ಹೋಗಿದ್ದಾರೆ, ಹಾಗಾಗಿ ನಾವಿಬ್ಬರೇ ಇದ್ದಿದ್ದರಿಂದ ಲೇಟಾಗಿ ಎದ್ದಿದ್ದೀವಿ. ಇವನಿಗೆ ಗಂಜಿ ಎಲ್ಲ ತಿನ್ನಿಸ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟು ಇವಾಗ ನೋಡಿ ಟಿ ವಿ ನೋಡ್ಕೊಂಡು ಕುಂತಿದ್ದೀನಿ. ಇನ್ನು ಚಿಂಟು ಟಿ ವಿ ಹಚ್ಬೇಕು ಇವನಿಗೆ. 10 ಗಂಟೆ ಆಗಿದೆ, ಕೃಷ್ಣನ್ ಬರುತ್ತೆ ನೋಡ್ಕೊಂಡು ಕೂರ್ತಾನೆ. ಸೊ ಚಿಂಟು ಟಿ ವಿ ಆಲ್ರೆಡಿ ಚಿಂಟು ಟಿ ವಿಯಲ್ಲಿ ಕೃಷ್ಣಂದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸಾಹೇಬ್ರು ಮಕ್ಕೊಂಡ್ರು ಆರಾಮ್ಸಿರಿ ಇವಾಗ ಚಿಂಟು ಟಿ ವಿ ನೋಡಕ್ಕ. ಇನ್ನೇನು ನಮ್ದು ದಿನೇ ಇದ್ದಿದ್ದೆ. ಅವನಿಗೆ ಎಲ್ಲೂ ಹೊರಗೆ ಹೋಗೋಕ್ಕಾಗಲ್ಲಲ್ಲ, ಹಾಗಾಗಿ ನಾನು ಇದನ್ನೇ ಅವನಿಗೆ ಸ್ವಲ್ಪ ರೂಢಿ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಕೃಷ್ಣನ್ ನೋಡಬೇಕು ಅಂತ ಹಚ್ಚು ಅಂತಾನೆ ಬಿಡೋದೇ ಇಲ್ಲ, ಬೇರೆ ಏನೂ ನೋಡೋ ಹಾಗೆ ಇಲ್ಲ. ಟಿ ವಿಲಿ ಇದನ್ನೇ ನೋಡ್ತೀನಿ ಅಂತಾನೆ. ಹೊರಗಡೆ ಫುಲ್ ಮಳೆ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಮನೆಯೆಲ್ಲ ತಣ್ಣಗೆ. ಮಳೆ ಮಾತ್ರ ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಹೊಡಿತಾನೇ ಇದೆ ಮಳೆ ಅಂತೂ. ಸ್ವಲ್ಪ ಮಳೆ ಬಂದರೆ ಸಖತ್ ಬೇಜಾರಾಗ್ಬಿಡುತ್ತೆ, ಹೊರಗೆ ಹೋಗೋ ಹಾಗಿಲ್ಲ. ಮಳೇಲಿ ಚಳಿ ಚಳಿ ಬಟ್ಟೆ ಅಂತೂ ಒಣಗೋದೇ ಇಲ್ಲ. ಇವಾಗ ಟಿ ವಿ ನೋಡತ್ತನ ನಾನು ಇದೇ ಗ್ಯಾಪಲ್ಲಿ ಇವಾಗ ಟಿಫಿನ್ ಮಾಡ್ತೀನಿ. ವೆರೈಟಿಯಾಗಿ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದನ್ನು ಟ್ರೈ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇವನು ಟಿ ವಿ ನೋಡ್ತಿದ್ದಾನೆ, ಅದೇ ಗ್ಯಾಪಲ್ಲಿ ಮಾಡಿಬಿಡೋಣ. ನಾನು ಇವತ್ತು ಮಾಡ್ತಿರೋ ಅಂಥದ್ದು ಯೂಟ್ಯೂಬಲ್ಲಿ ನೋಡಿರೋದು. ಸಿಂಪಲ್ಲಾಗಿ ಒಂಥರ ದೋಸೆ ಥರನೇ ಬರುತ್ತೆ, ಚಿಕ್ಕ ಚಿಕ್ಕದಾಗಿ ಹಾಕಿ ಮಾಡೋವಂಥದ್ದು. ಆಲೂಗಡ್ಡೆಯಿಂದ ಮಾಡೋದು. ಹಸಿ ಆಲೂಗಡ್ಡಿನ ಮೇಲ್ಗಡೆ ಎಲ್ಲ ಸೊಪ್ಪಿ ಚೆನ್ನಾಗಿ ತೆಗೆದ್ಬಿಟ್ಟು ಹಸಿದೇ ತುರಿಬೇಕು ಚೆನ್ನಾಗಿ. ಇದಕ್ಕೆ ನೀವು ಇಷ್ಟ ಆಗಿರೋಂಥ ಯಾವುದೇ ವೆಜಿಟೇಬಲ್ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಗಜ್ಜರಿ ಇತ್ತು, ಹಾಗಾಗಿ ಗಜ್ಜರಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ತುರ್ಕೋಬೇಕು ಆಲೂಗಡ್ಡಿನ. ನಂತರ ಇದನ್ನು ತುರಿದ ಮೇಲೆ ಸ್ವಲ್ಪ ನೀರಲ್ಲಿ 2-3 ಸತಿ ತೊಳಿಬೇಕಂತೆ. ಯಾಕಂದರೆ ಅದು ಸ್ವಲ್ಪ ಅಂಟು ಆ ಥರ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ತೊಳೆದು ಬಿಟ್ಟರೆ ಅದು ಬಿಡಿಯಾಗಿ ಚೆನ್ನಾಗಿ ಆಲೂಗಡ್ಡೆ ಇದಾಗುತ್ತೆ. ಹಾಗಾಗಿ 2 ಸತಿ ತೊಳೆದೆ. ಇವಾಗ ಅದನ್ನು ನೀರಲ್ಲಿ ಸ್ವಲ್ಪ ನೆನೆಹಾಕಿ ಹಾಗೆ ಇಟ್ಬಿಡ್ದೆ, ಅಂದರೆ ಅದು ಕಲರ್ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗೆ ಇಟ್ಬಿಟ್ರೆ. ಅದಕ್ಕೆ ನೀರಲ್ಲಿ ಇಟ್ಟಿದ್ದೆ. ಇವಾಗ ಗಜ್ಜರಿ ತುರ್ಕೋತಾ ಇದ್ದೀನಿ. ಗಜ್ಜರಿ ಬೇಕಾದರೆ ಪಾಲಕಿಂದನೂ ಸಹ ಮಿಕ್ಸಿ ಮಾಡ್ಕೊಂಡು ಮಾಡ್ಬೋದಂತೆ. ನಾನು ಗಜ್ಜರಿನ ಅಷ್ಟೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ, ವೆಜಿಟೇಬಲ್ ತಿಂದಷ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನ್ನ ಮಗನಿಗೆ ಇದನ್ನು ಮಾಡ್ತಾ ಇದ್ದೀನಿ. ನನಗೂ ಸಹ ಇದನ್ನೇ ಮಾಡ್ಕೊತಾ ಇದ್ದೀನಿ. ಈ ಎರಡೂ ಈ ಥರ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದಕ್ಕೊಂದು ಬೌಲಲ್ಲಿ ಫಸ್ಟಿಗೆ ಒಂದು ಚಿರೋಟಿ ರವೆ, ಅದಕ್ಕೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ ಪುಡಿ ಮಾಡ್ಕೊಂಡಿದ್ರು ಅವರು. ನಾನು ಪುಡಿ ಮಾಡ್ಕೊಳಕ್ಕಾಗದೆ ಜೀರಿಗೆನ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಮಸಾಲ ಹಾಕ್ಕೊರಿ, ನಿಮ್ಗೆ ಇಷ್ಟ ಆಗಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹೇಳಿದ್ರು, ಇರ್ಲಾರಕ್ಕೆ ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರನೇ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ತುರಿದಿರೋಂಥ ಆಲೂಗಡ್ಡೆ ಮತ್ತು ಗಜ್ಜರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆ್ಯಂಡ್ ಇದು ಆಲೂಗಡ್ಡೆ ಗಜ್ಜರಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂದರೆ ಮೇಲ್ಗಡೆ ನೀವು ರವಾನ ಆ್ಯಡ್ ಮಾಡ್ಕೊಳ್ಳಿ. ನನಗೂ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಮೇಲ್ಗಡೆ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೆ. ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರಾ ನೀರು ಮಾಡಬಾರ್ದು, ಹಾಗಂತ ಪೂರಾ ಗಟ್ಟಿಯಾಗೂ ಮಾಡಬಾರ್ದು, ಒಂದು ಲೆವೆಲ್ಲಿಗೆ ಇರಬೇಕು. ನಂತರ ಅದನ್ನು ಚೆನ್ನಾಗಿ ಮುಚ್ಚಿಡಬೇಕು. ಒಂದು 10 ನಿಮಿಷ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅವ್ರು ನಿಂಬೆಹಣ್ಣು ಹೇಳಿದರು, ನಾನು ನಿಂಬೆಹಣ್ಣು ಇರ್ಲಾರಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ದೋಸೆ ಹಂಚನ್ನು ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಕಾದ ನಂತರ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು 3 ದೋಸೆ ಬರ್ತವೆ ಚೆನ್ನಾಗಿ ಚಿಕ್ಕ ಚಿಕ್ಕದು. ನೀವು ಚೆನ್ನಾಗಿ ಅದನ್ನು ಸ್ವಲ್ಪ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಯಾಕಂದರೆ ಆಲೂಗಡ್ಡೆ ಹಸಿದಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವ ಆಲೂಗಡ್ಡೆ ಗಜ್ಜರಿ ಎಲ್ಲ. ಹಾಗಾಗಿ ಚೆನ್ನಾಗಿ ತೆಳ್ಳಗೆ ಮಾಡ್ಕೊಂಡು ಚಿಕ್ಕ ಚಿಕ್ಕವೇ ಈ ಥರ ಚಿಕ್ಕ ಚಿಕ್ಕ ಇದ್ರೂ ಮಕ್ಕಳು ನೋಡಿದ ತಕ್ಷಣ ಅದನ್ನ ಇಷ್ಟಪಡ್ತಾರೆ ಅಲ್ವಾ. ಸೊ ಹಾಗಾಗಿ ಚಿಕ್ಕ ಚಿಕ್ಕದು ಮಾಡಿದ್ರು ಬೆಟರ್ ಅವರಿಗೆ. ನಮಗೆ ಬೇಕಾದ್ರೆ ಸ್ವಲ್ಪ ದಪ್ಪದು ಮಾಡ್ಕೊಂಡು ದೊಡ್ಡದು ಮಾಡ್ಕೊಂಡು ತಿನ್ಬೋದು. ನಾನು ಅವನಿಗೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದೆ. ಫೈನಲಿ ನೋಡಿ ಈ ಥರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಬೇಕು, ಅದು ಹವೆಯಲ್ಲೇ ಕುದಿಬೇಕು ಚೆನ್ನಾಗಿ, ಅಂದರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ. ಆಲೂಗಡ್ಡೆ ಮತ್ತು ಗಜ್ಜರಿ ನೋಡಿ ಈ ಥರ ಬೆಂದ ತಕ್ಷಣ ಅದನ್ನು ಮತ್ತೆ ತಿರುವಿ ಹಾಕ್ಕೋಬೇಕು.
ತಿರುವು ಹಾಕ್ಕೊಂಡ್ಮೇಲೆ ಅದನ್ನು ಮತ್ತೆ ಪ್ಲೇಟ್ ಮುಚ್ಚೋ ಅವಶ್ಯಕತೆ ಇರಲ್ಲ. ಹೀಗೆ ಬೆನ್ಸಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಮೇಲ್ಗಡೆನೂ ಚೆನ್ನಾಗಿ ಎದ್ದಿದೆ ನೋಡಿ. ನಾನು ಎಲ್ಲಿ ದೋಸೆ ಹರಿದೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಏನಾದರೂ ಟ್ರೈ ಮಾಡಬೇಕಾದ್ರೆ ಎಡವಟ್ಟಾಗೋದೇ ಜಾಸ್ತಿ, ಚೆನ್ನಾಗಿ ಬರೋದೇ ಕಮ್ಮಿ. ಹಾಗಾಗಿ ಹಂಗೆ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಬಂತು ದೋಸೆ. ಇವನು ಸಹ ಬಂದು ನಿಂತಿದ್ದ, ಪ್ಲೇಟಲ್ಲಿ ಹಾಕಿಕೊಟ್ಟೆ. ದೋಸೆ ರೆಡಿ ಆಗಿತ್ತು. ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತಂದರೆ ಹಾಗೆ ಹೋಗಿ ಮುಂದೆ ಟಿ ವಿ ಮುಂದೆ ಕೂತಿದ್ದ. ಯಾವ ಥರ ಆಗಿದೆ ಅಪ್ಪು, ಟೇಸ್ಟ್ ಹೆಂಗಿದೆ, ಚೆನ್ನಾಗಿದ್ದೀನಾ ಅಂತೆಲ್ಲ ಕೇಳ್ತಾ ಇದ್ದೆ. ಹಾಗೆ ಗೋಳ್ ಮಾಡ್ತಾ ಇದ್ದ. ಏನು ಟೇಸ್ಟ್ ಇತ್ತು ಹೆಂಗಿತ್ತೋ ಗೊತ್ತಿಲ್ಲ. ಒಂದು ಸ್ವಲ್ಪ ತಿಂದಿದ್ದ, ನಾನು ಒಂದು ಸ್ವಲ್ಪ ತಿನ್ನಿಸ್ದೆ. ಫೈನಲಿ ಸ್ವಲ್ಪ ಮೊಸರು ಹಾಕಿ ಕೊಟ್ಟಿದ್ದೆ. ಮತ್ತು ಏನು ಮಾಡಿದೆ ಅಂದರೆ ಗಬ್ಬಿಡಿಸ್ತಾ ಇದ್ದ. ನೀವೇ ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದಾನೆ ಅಂತ. ಸಾಕಾದ ತಕ್ಷಣ ನೀರು ಕೇಳ್ತಾನೆ. ನೀರು ತೊಗೊಂಡ್ಬಂದು ಅದನ್ನೆಲ್ಲ ಅದ್ರೊಳಗೆ ಹಾಕಿ ಅದೆಲ್ಲ ಗಬ್ಬಿಡಿಸಿ ಎಲ್ಲ ಹೊಲಸು ಮಾಡಿ ಈ ಥರ ಆಟ ಅದೊಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಬಿಡ್ತಾನೆ. ಕೇಳೋದೇ ಇಲ್ಲ ಮಾತನ್ನ. ಅಷ್ಟು ಹಠ ಮಾಡ್ತಾನೆ. ಬೇಡ ಅಂದ್ರೆ ಅಳ್ತಾನೆ. ಒಟ್ಟು ಕೇಳಲ್ಲ. ನೀರು ಕೊಡೋವರೆಗೂ ಬಿಡಲ್ಲ. ಅದು ಪ್ಲೇಟ್ ಇಸ್ಕೊಂಡ್ರು ಜೋರಾಗಿ ಅಳೋದು ಚೀರೋದು ಹಾಗೆಲ್ಲ ಮಾಡಿಬಿಡ್ತಾನೆ. ಹಾಗೆ ಆಗಿ ಆಟ ಆಡ್ಕೊರಪ್ಪ ಏನಾರ ಅಂತ ಬಿಟ್ಬಿಡ್ತೀನಿ. ಎಲ್ಲ ಆದಮೇಲೆ ಮತ್ತೆ ಅವ್ನು ಸುಮ್ಮನೆ ಕೂರೋದೇ ಇಲ್ಲ ಅಲ್ವಾ, ಇನ್ನು ಏನಾದರೂ ಬೇಕು. ಹಂಗಾಗಿ ರೂಮಲ್ಲಿ ಹೋಗಿ ದಾರ ಇತ್ತು, ಶ್ರೀಶೈಲದಿಂದ ನಮ್ಮ ಬಾಬಾವ್ರು ಕೊಟ್ಟಿದ್ದರು ದಾರ ಕೈಗೆಲ್ಲ ಕಟ್ಕೊಳ್ಳೋಕ್ಕೆ ಅಂತ. ಅದನ್ನು ನೋಡ್ದೆ ಕೊಡು ಅಂದ ಕೊಟ್ಟೆ. ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಅದ್ರ ಜೊತೆ ಹಿಂಗೆ ಆಟ ಆಡ್ದೆ. ಆಮೇಲೆ ಏನು ನೆನಪಾಯ್ತೋ ಗೊತ್ತಿಲ್ಲ, ಉಡ್ದಾರ ಕಟ್ಟು ನಡಕ್ಕೆ ಅಂತಂದ. ಆಲ್ರೆಡಿ ಕಟ್ಟಿದ್ದೆ. ಹಾಗಾಗಿ ಕೈ ಕಟ್ತೀನಿ ಅಂತ ಕಟ್ಟಿದ ಮೇಲೆ ಒಂದೇ ನಿಮಿಷಕ್ಕೆ ವಾಪಸ್ ಬಿಚ್ಚು ಅಂತ ಮತ್ತೆ ಬಿಚ್ಚಿದೆ. ಹಂಗಾಗಿ ಇವಾಗ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿ ಮತ್ತೆ ನಂತರ ನಾನು ಎದ್ಮೇಲೆ ವೀಡಿಯೋನ ಮಾಡ್ತೀನಿ. ನೋಡಿ ಯಾವ ಥರ ಗುರುಕು ಹಿಡಿತಿದ್ದಾನೆ ಹೊರ್ರ ಅಂತಂದ್ಬಿಟ್ಟು ಫುಲ್ ಜೋರಾಗಿ ನಿದ್ದೆ ಮಾಡ್ತಿದ್ದಾನೆ. ಉಳ್ಕೊಂಡು ಎದ್ಮೇಲೆ ಅವನಿಗೆ ಎಗ್ ಕುದ್ಸೋಕ್ಕಿಟ್ಟಿದ್ದೆ. ಎಗ್ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಎಗ್ ತಿಂತಿದ್ದಾನೆ. ಎಗ್ ಕೊಡೋದು ಮಕ್ಕಳಿಗೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಾಗಾಗಿ ಕೊಡ್ತಾಯಿದ್ದೀನಿ. ಮುಂದೆ ಡೈಲಿನೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಮ್ಮ ತಿಂತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಡೈಲಿ ಕೊಟ್ಟರೆ ವೈಟ್ ತಿಂತಾನೆ. ಸ್ವಲ್ಪ ಯೆಲ್ಲೋ ಕಲರ್ದು ಅಷ್ಟೊಂದು ತಿಂತಿಲ್ಲ. ಅದು ಸ್ವಲ್ಪ ಇಟ್ಟಿರೋದ್ರಿಂದ ಉಳಿಸ್ಬಿಡ್ತಾನೆ. ಅದನ್ನ ಹಾಗೆ ವೈಟೆಲ್ಲ ತಿಂದ್ಬಿಡ್ತಾನೆ. ಹಿಂಗೆ ಮಾಡ್ತಾನೆ. ಜಾಸ್ತಿ ವೈಟ್ ಎಗ್ ಅಂದರೆ ಯೆಲ್ಲೋ ಎಗ್ರೊಳಗೇ ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತಾರೆ. ಇವು ನೋಡಿದ್ರೆ ಹಾಗೆ ಮಾಡ್ತಾನೆ. ನಾನು ಸಹ ಒಂದು ಎಗ್ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಅವನ ಜೊತೆಗೆ ನಾನು ತಿಂತಾ ಕೂತಿದ್ದೆ. ಸಾಯಂಕಾಲ ಇದೇ ಮಾಡಿದ್ವಿ. ಎಗ್ಗೆಲ್ಲ ತಿಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಚೂಡ ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಚೂಡ ಮಾಡ್ತಾಯಿದ್ದೆ. ಅವ್ನು ಹೆಂಗೂ ಅಲ್ಲಿ ಟಿ ವಿ ನೋಡ್ಕೋತಾ ಕೂತಿದ್ದ, ಏನೋ ಕಿತಾಪತಿ ಮಾಡಿಕೊಂಡು. ಸೊ ಹಂಗಾಗಿ ಬೇಗ ಚೂಡ ಮಾಡಿದ್ರು ಆಯಿತು ಅಂದ್ಬಿಟ್ಟು ಚೂಡ ಮಾಡ್ತಾಯಿದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಕರಿಬೇವು ಹಾಕಿಲ್ಲ. ಸೊ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶೇಂಗಾ ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡಿಕೊಂಡು, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುಟಾಣಿನ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಅರಿಶಿನ ಮಸಾಲ ಸ್ವಲ್ಪ ಸಕ್ಕರೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆ ಬಂದ್ ಮಾಡಬೇಕು. ಒಲೆ ಬಂದ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಬೇಕು. ಆ್ಯಂಡ್ ಎಲ್ರಿಗೂ ಚೂಡ ಮಾಡೋದು ಗೊತ್ತಿರುತ್ತೆ. ಬಟ್ ನಾನು ಸಿಂಪಲಾಗಿ ಹೇಳ್ತಿದ್ದೀನಿ ಅಷ್ಟೇ. ಇವು ನನಗೆ ಬಂದಿದ್ದು ಆಲ್ರೆಡಿ ಅವನಿಗೆ ಸಪ್ಪನ ಮಂಡಾಳು ಕೊಟ್ಟಿದ್ದೆ. ಆ್ಯಂಡ್ ಮಂಡಾಳು ಈ ಥರ ಚೂಡ ಮಾಡಿ ಮೊಕ್ಕೋ ತಕ್ಕೊಂಡು ದೇವ್ರ ದೀಪ ಹಚ್ಚಿ ಇವಾಗ ಚೂಡ ತಿನ್ನೋಕೆ ರೆಡಿಯಾಗಿ ನೋಡಿರಿ. ನೋಡ್ರಿ ಎಲ್ಲದಕ್ಕೂ ಹಳದೇ ಇವ್ರ ಕೆಲಸ. ನೆಕ್ಸ್ಟ್ ಚೂಡ ಎಲ್ಲ ತಿಂದಮೇಲೆ ಟೀ ಕುಡಿದೆ. ಈ ಕಡೆ ನೋಡಿ ಏನು ಮಾಡ್ತಿದ್ದ, ಸೈಕಲ್ ಬೀಳ್ಸಿದ್ದಾನೆ. ಅದ್ರ ಮೇಲೆ ಆ ಗಾಡಿನ ಇಳಿಸಿ ಯಾವ ಥರ ಮಾಡ್ತಿದ್ದಾನೆ ನೋಡಿ. ಏನಾರ ಮಾಡ್ಬೇಕಲ್ಲ ಒಟ್ಟು. ಅದೇ ಇವಾಗ ಇಲ್ಲಿ ಇದು ಸಾಕಾಯ್ತು. ಈ ಕಡೆ ಬಂದ. ಇನ್ನು ಏನು ಮಾಡ್ಬೇಕಂತ ಮಾಡ್ಯಾನೋ ಗೊತ್ತಿಲ್ಲ. ಈ ಕಡೆ ಹಂಗೆ ನಾ ಡೋರ ಹಚ್ಚಿನಿ. ನಾನು ಬೇರೆ ಏನು ನೋಡೋ ಹಾಗೆ ಇಲ್ಲ. ಕಾರ್ಟೂನ್ಸೇ ಹಚ್ಬೇಕು ಏನಿದ್ರು ಅವನಿಗೆ. ಚಿಂಟು ಟಿ ವಿ ಹಚ್ಬೇಕು. ಅದರಲ್ಲಿರೋ ಕೃಷ್ಣ, ಟಿಯಾನ್ ಡೋರಾ ಅವನಿಗೆ ಅಂತ ಹಚ್ಬಿಟ್ಟು ನಾನೇ ಎಲ್ಲನೂ ನೋಡ್ತೀನಿ. ಜೊತೆ ನೋಡಿ ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿದ್ದವು ಹೆಸರು ಅಂತ ಬರೀ ನಾನು ನೋಡ್ತೀನಿ. ಚಂತಾನೆ ಫೋನ್ ನೋಡ್ತೀನಿ. ಒಂದು ಹಂಗಾಗಿ ಹೋದ್ರೆ ಅಷ್ಟು ಲಕ್ಷ್ಯ ಇರಲ್ಲ. ಟಿ ವಿನೂ ನೋಡ್ಬೇಕಂತ ಅನ್ಸಲ್ಲ. ಟಿ ವಿ ನೋಡಲಿ, ನಾನು ಫೋನ್ ನೋಡ್ಕೊಂತ ಕೂತ್ಬಿಟ್ಟಿರ್ತೀವಿ ಇಬ್ಬರು. ನೋಡಿದ್ರಲ್ಲ ಯಾವ ಥರ ಎಲ್ಲ ಮಾಡ್ತಾನೆ. ಚೀರೋದು ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ. ಮುಂದೆ ಆಗ್ಬಿಡ್ತು ದನಿ ಬರೀ. ಇವಾಗ ನೋಡಿ ಟಿ ವಿ ಬಂದ್ ಮಾಡೋಕೆ ಹೊರಟ. ತಾನೇ ನೋಡ್ತಾನೆ, ತಾನೇ ಬಂದ್ ಮಾಡ್ತಾನೆ ಟಿ ವಿನ.
ನಾನು ಒಳ್ಳೆ ಮುಳೆ ಹಚ್ಕೊಂಡು ಕುಂದಿರ್ಬೇಕು ದಿನಾ ಪೂರ ಇವಂದು ಇರೋದೇ ಹಿಂದ್ಗಡೆ ನೋಡಿ ಒಬ್ಬ ಬೆಡ್ಶೀಟು ಅದನ್ನೇ ಕಿತ್ತಾಕತ್ತಿ ಏನು ಬರೀ ಇಂಥ ಕಿತಾಪತಿನೇ ಮಾಡೋದು ದಿನ ಇವಂದು ಇದ್ದಿದ್ದೇ ಇದು ನಾನು ವಿಡಿಯೋದಲ್ಲಿ ಸಹ ನಿಮಗೆಲ್ಲ ಶೇರ್ ಮಾಡಿರ್ತೀನಿ ನೀವೇ ನೋಡ್ತಿರ್ಬೋದು ಮನೇಲಿ ಮಕ್ಕಳಿದ್ರೆ ಇದೇ ಥರ ಅದರಲ್ಲಿ ಒಂದು ಸ್ಪೆಷಲಾಗಿ ಕ್ರಿಯೇಟ್ತನ ಜಾಸ್ತಿನೇ ಮಾಡ್ತಾನೆ ಅನಿಸುತ್ತೆ ನನಗೆ ಅನಿಸಿದ ಮಟ್ಟಿಗೆ ಯಾರೂ ಈ ರೇಂಜಿಗೆ ಮಾಡಲ್ಲ ಎಲ್ಲ ಕಿತ್ತೋದು ಅದು ಮಾಡೋದು ಇದು ಮಾಡೋದು ಜಾಸ್ತಿನೇ ಇರುತ್ತೆ ಇನ್ನೇನು ಊಟ ಮಾಡೋದು ಮಲಗೋದು ಅಷ್ಟೇ ನಮ್ಮ ಕೆಲಸ ಇಬ್ಬರದು ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಇಷ್ಟೆಲ್ಲ ಆಯಿತು ಇನ್ನೇನು ನನ್ನ ಹಸ್ಬೆಂಡ್ ಬರೋದು ನಾಡಿದ್ದು ಬೆಳಿಗ್ಗೆ ಅಲ್ಲಿವರೆಗೂ ಇಬ್ಬರೇ ಹಿಂಗೆ ಟೈಮ್ ಪಾಸ್ ಮಾಡಬೇಕು ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಏನು ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್ ಅಪ್ಪ ಬಾಯ್ ಮಾಡು ಮಾಡೋ ಬಾಯ್ ಮಾಡೋ ಮಾಡಿಂಗ ಗುಡ್ ಬಾಯ್